ಎಲ್ಲರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ನಾಲೆಡ್ಜ್ ಫಾರ್ 21st ಸೆಂಚುರಿ ಯೂಟ್ಯೂಬ್ ಚಾನಲ್ ಮತ್ತು ನಾನು ಪಿ ಚೈತ್ರ. ಇವತ್ತಿನ ಥಾಟ್ ನೋಡಿ, ಟ್ರಸ್ಟ್ ದ ಪ್ರೋಸೆಸ್, ಯುವರ್ ಟೈಮ್ ಈಸ್ ಕಮಿಂಗ್, ಜಸ್ಟ್ ಡೂ ದ ವರ್ಕ್ ಆ್ಯಂಡ್ ದ ರಿಸಲ್ಟ್ಸ್ ವಿಲ್ ಹ್ಯಾಂಡಲ್ ದೆಮ್ಸೆಲ್ವ್ಸ್. ನೋಡಿ, ನೀವು ಮಾಡ್ತಾ ಇರೋ ಕೆಲಸದ ಮೇಲೆ ಅಥವಾ ನಿಮ್ಮ ಶ್ರಮದ ಮೇಲೆ ನಂಬಿಕೆ ಇಡಿ. ನಿಮಗೂ ಒಂದು ಒಳ್ಳೆಯ ಸಮಯ ಖಂಡಿತ ಬಂದೇ ಬರುತ್ತೆ. ಆ್ಯಂಡ್ ನೀವು ಆಗಿರೋ ಶ್ರಮಕ್ಕೆ ಪ್ರತಿಫಲ ಬರುತ್ತಲ್ವ, ರಿಸಲ್ಟ್ ಏನಿದೆ ಅದೇನೇ ಎಲ್ಲದನ್ನು ಮ್ಯಾನೇಜ್ ಮಾಡುತ್ತೆ ಅಂತ ಈ ಲೈನ್ಸ್ನ ಅರ್ಥ. ಇವತ್ತು ನಾವು ಎಂದಿನಂತೆ 10 MCQsನ ನೋಡ್ತಾ ಇದ್ದೀವಿ. ಇಟ್ಸ್ ಯೂಸ್ಫುಲ್ ಫಾರ್ ಆಲ್ ಕಾಂಪಿಟೇಟಿವ್ ಎಕ್ಸಾಮ್ಸ್. ಲೆಟ್ಸ್ ಲರ್ನ್ ಟುಗೆದರ್ ವಿತ್ ಚೈತ್ರ ಆ್ಯಂಡ್ ಪವಿತ್ರ. ಪಾಲಿಟಿಯ 4ನೇ ಕ್ಲಾಸ್ನ ಇಲ್ಲಿ ನಾವು ನೋಡ್ತಾ ಇದ್ದೀವಿ. ದ ಫಸ್ಟ್ ಕ್ವೆಶನ್, ದ ಕಾನ್ಸ್ಟಿಟ್ಯೂಷನ್ ಆಫ್ ಇಂಡಿಯಾ ಈಸ್ ಆಪ್ಷನ್ ಎ ರಿಜಿಡ್, option B flexible, option C a synthesis of both A and B, option D none of these. And the right answer is option C, a synthesis of both A and B. ನೋಡಿಲಿ, ನಮ್ಮ ಭಾರತ ಸಂವಿಧಾನ ಹೇಗಿದೆ ಅಂತ ನಾವು ಈ ಪ್ರಶ್ನೆಗೆ ಉತ್ತರಿಸಬೇಕಾಗಿದೆ. ಹೇಗಿದೆ? ರಿಜಿಡ್ ಅಥವಾ ಫ್ಲೆಕ್ಸಿಬಲ್ ಅಂದರೆ ಏನು? ತುಂಬ ಕಠಿಣವಾಗಿದೆಯಾ ಅಥವಾ ಏನು ತುಂಬ ಸುಲಭವಾಗಿ ಇದೆಯಾ? ಅಂದರೆ ನಾವು ಕಾನ್ಸ್ಟಿಟ್ಯೂಷನಲ್ಲಿ, ಸಂವಿಧಾನದಲ್ಲಿ ಯಾವುದೇ ಬದಲಾವಣೆಗಳನ್ನ ತರಬೇಕು, ಯಾವುದೇ ಹೊಸ ನಿಯಮವನ್ನು ಸೇರಿಸಬೇಕು ಅಥವಾ ಯಾವುದೇ ಒಂದು ಹೊಸ ಅಂಶನ ತೆಗಿಬೇಕು ಅಂತ ಒಂದು ಮಾಡುವಂಥ ಒಂದು ಪ್ರಕ್ರಿಯೆಯಲ್ಲಿ ಇಲ್ಲಿ ನಾವು ಕಠಿಣ ಒಂದು ಕ್ರಮಗಳನ್ನ ಅನುಸರಿಸ್ತಿದ್ದೀವ ಅಥವಾ ಸುಲಭವಾಗಿಯೇ ನಾವು ಈ ಮಾರ್ಪಾಡುಗಳನ್ನ ಮಾಡ್ಬೋದಾ ಅಂತ ನೋಡೋದಾದರೆ, ನಮ್ಮ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಅಂದರೆ ನಮ್ಮ ಭಾರತ ಸಂವಿಧಾನ 2 ರೀತಿಯ ಕ್ರಮಗಳನ್ನ ಪಾಲಿಸುತ್ತೆ. ತುಂಬ ಕಠಿಣ ಕ್ರಮಗಳನ್ನೂ ಪಾಲಿಸೋದಿಲ್ಲ, ತುಂಬ ಸುಲಭವಾದ ಕ್ರಮಗಳನ್ನೂ ಪಾಲಿಸೋದಿಲ್ಲ. ಆ ಸಿಂಥಸಿಸ್ ಆಫ್ ಬೋತ್ ಎ ಆ್ಯಂಡ್ ಬಿ ಅಂದರೆ ಇಲ್ಲೇನು ರಿಜಿಡ್ ಮತ್ತು ಫ್ಲೆಕ್ಸಿಬಲ್ 2 ಇದೆ ಅಲ್ವಾ, ಎ ಆ್ಯಂಡ್ ಬಿ. ಇಲ್ಲಿ ಕಠಿಣ ಕ್ರಮಗಳನ್ನ ಕೆಲವೊಂದು ಟೈಮ್ ಬಳಸುತ್ತೆ, ಸುಲಭಕರ ಕ್ರಮಗಳನ್ನ ಕೆಲವೊಂದು ಟೈಮ್ ಬಳಸುತ್ತೆ. ಏನೀಗ ತಿದ್ದುಪಡಿ ಕಾಯ್ದೆಗಳು ಅಥವಾ ಬೇರೆ ಇನ್ಯಾವುದೋ ಒಂದು ಅಂಶನ ನಾವಲ್ಲಿ ಏನು ಮಾಡಬೇಕು, ಅಮೆಂಡ್ಮೆಂಟ್ ಮಾಡಬೇಕು ಅನ್ನೋಂಥ ಟೈಮಲ್ಲಿ ನಾವು ಕೆಲವೊಂದು ತುಂಬ ಅವಶ್ಯಕತೆ ಇರುವಂಥ ವಿಷಯಗಳಲ್ಲಿ ನಾವು ಏನು ಬಹುಮತದ ಮೂಲಕನೇ ಅದನ್ನು ಸರಿ ಮಾಡಬೇಕಾಗುತ್ತೆ. ಇನ್ನು ಕೆಲವು ಸರಳ ಮತದ ಮೂಲಕ ನಾವು ಅಲ್ಲಿ ಮಾರ್ಪಾಡುಗಳನ್ನ ಮಾಡಬಹುದಾಗಿದೆ. ಇಲ್ಲಿ ಏನಂತ ಹೇಳ್ಬೋದು ನಾವು, ಸಿಂಥಸಿಸ್ ಅಂದರೆ 2 ಮಿಶ್ರಣ ಆಗಿದೆ ಅಂತ ಹೇಳ್ಬೋದಲ್ವಾ. ಇಲ್ಲಿ ನಾವು ಇನ್ನು ಫ್ಲೆಕ್ಸಿಬಲು ರಿಜಿಡ್ ಕಾನ್ಸ್ಟಿಟ್ಯೂಷನ್ಗೆ ಎಕ್ಸಾಂಪಲ್ಸ್ನ ನೋಡೋದಾದರೆ, ತುಂಬ ಕಠಿಣ ಕ್ರಮಗಳನ್ನ ಯಾವ ಕಾನ್ಸ್ಟಿಟ್ಯೂಷನ್ ಫಾಲೋ ಮಾಡುತ್ತೆ ಅಂದರೆ ಅಮೆರಿಕನ್ ಕಾನ್ಸ್ಟಿಟ್ಯೂಷನು. ತುಂಬ ಫ್ಲೆಕ್ಸಿಬಲ್ ಆಗಿ ಅಂದರೆ ತುಂಬ ಈಸಿಯಾಗಿ ನಾವು ಮೇಂಟೈನ್ ಮಾಡಬಹುದಂತಹ ಕಾನ್ಸ್ಟಿಟ್ಯೂಷನ್ ಯಾವುದು ಅಂದರೆ ಅದು ಬ್ರಿಟಿಷ್ ಆರ್ ಬ್ರಿಟನ್ ಕಾನ್ಸ್ಟಿಟ್ಯೂಷನ್. ಗೊತ್ತಾಯ್ತಲ್ಲ. ದ ಸೆಕೆಂಡ್ ಕ್ವೆಶನ್, ವಿಚ್ ಆಫ್ ದ ಫಾಲೋಯಿಂಗ್ ಫೀಚರ್ಸ್ ಆಫ್ ಅ ಫೆಡರೇಷನ್ ಕ್ಯಾನ್ ಬಿ ಸೀನ್ ಇನ್ ಇಂಡಿಯನ್ ಕಾನ್ಸ್ಟಿಟ್ಯೂಷನ್? ಆಪ್ಷನ್ ಎ 2 ಗವರ್ನಮೆಂಟ್ಸ್, ಆಪ್ಷನ್ ಬಿ division of powers, option C bicameralism, option D all of the above. And the right answer is option D all of the above. ನೋಡಿ, ಇಲ್ಲಿ ಫೆಡರೇಷನ್ ಅಂದರೆ ಏನು? ಒಂದು ಸಮ್ಮಿಶ್ರ ಅಂತ ಹೇಳ್ಬೋದು ನಾವು, ಅಥವಾ ಏನು ಒಂದು ಒಕ್ಕೂಟ. ಓಕೆನಾ? ಸಮ್ಮಿಶ್ರಕ್ಕಿಂತ ಇಲ್ಲಿ ಒಕ್ಕೂಟ ಅನ್ನೋದು ತುಂಬ ಸೂಕ್ತ ಪದ ಆಗುತ್ತೆ. ಈ ಒಂದು ಲಕ್ಷಣಗಳನ್ನ ನೀಡುವಂತಹ ಅಂಶಗಳು ನಮ್ಮ ಭಾರತ ಸಂವಿಧಾನದಲ್ಲಿ ಯಾವ್ಯಾವಿದೆ? ಅದಕ್ಕೆ ಉತ್ತರ ಏನು? ಎಲ್ಲವೂ ಕೂಡ. ಏನು ನೋಡಿ, 2 ಗವರ್ನಮೆಂಟ್ಸ್ ಎಲ್ಲಿ? ಸೆಂಟರಲ್ಲಿ ಮತ್ತು ಸ್ಟೇಟಲ್ಲಿ 2 ಗವರ್ನಮೆಂಟ್ನ ನಾವು ನೋಡ್ತೀವಲ್ವ. ಇದು ಕೂಡ ಒಂದು ಒಕ್ಕೂಟ ವ್ಯವಸ್ಥೆಯ ಒಂದು ಲಕ್ಷಣವಾಗಿದೆ ಅಲ್ವಾ. ಡಿವಿಷನ್ ಆಫ್ ಪವರ್ಸ್ ಎಲ್ಲೆಲ್ಲಿ ನೀವು ನೋಡ್ತೀರಾ? ಶಾಸಕಾಂಗ, ಕಾರ್ಯಾಂಗ ಮತ್ತು ನ್ಯಾಯಾಂಗ. ಲೆಜಿಸ್ಲೇಚರ್, ಎಕ್ಸಿಕ್ಯೂಟಿವ್ ಆ್ಯಂಡ್ ಜುಡಿಷಿಯಲ್, ಈ 3 ಏನು ಅಂಗಗಳಲ್ಲಿ ನಾವು ಡಿವಿಷನ್ ಆಫ್ ಪವರ್ಸ್ನ ಮಾಡ್ತೀವಿ. ಅಂದರೆ ಏನು? ಅಧಿಕಾರದ ವಿಭಜನೆಯನ್ನು ನಾವು ನೋಡ್ತಾ ಇದ್ವಿ. ಇದು ಕೂಡ ಒಂದು ಒಕ್ಕೂಟ ವ್ಯವಸ್ಥೆಯ ಲಕ್ಷಣ ಆಗಿದೆ. ಅದ್ರ ಜೊತೆಗೆ ಬೈಕ್ಯಾಮರಲಿಸಮ್ ಅಂದ್ರೇನು? ದ್ವಿಸದನ ಪದ್ಧತಿ ಹೌದಲ್ವಾ. ನಮ್ಮ ಪಾರ್ಲಿಮೆಂಟಲ್ಲಿ ಏನು ಮೇಲ್ಮನೆ, ಕೆಳಮನೆ, ಆಡಳಿತ ಪಕ್ಷ, ವಿರೋಧ ಪಕ್ಷ, ಈ ಥರ ನಾವು ಬೈಕ್ಯಾಮರಲಿಸಮ್ ನೋಡ್ತಾ ಇದ್ದೀವಲ್ಲ, ಇದು ಕೂಡ ಒಂದು ಒಕ್ಕೂಟ ವ್ಯವಸ್ಥೆಯ ಲಕ್ಷಣನೇ ಆಗಿದೆ. ಇದೆಲ್ಲದೂ ನಾವು ನಮ್ಮ ಇಂಡಿಯನ್ ಕಾನ್ಸ್ಟಿಟ್ಯೂಷನಲ್ಲಿ ನಾವು ನೋಡ್ತಾ ಇದ್ದೀವಿ. ಇನ್ನು ಒಕ್ಕೂಟ ವ್ಯವಸ್ಥೆ ಅಲ್ಲದೆ ಇರೋ ಥರ ಕೆಲವು ಲಕ್ಷಣಗಳು ನಾವು ಫಾಲೋ ಮಾಡ್ತಾ ಇದ್ದೀವಿ. ಅದು ಯಾವುದು? ಅ ಸ್ಟ್ರಾಂಗ್ ಸೆಂಟರ್. ಏನು? ಒಂದು ದೃಢವಾಗಿರುವಂತಹ ಕೇಂದ್ರ ಸರ್ಕಾರ. ಹೌದಲ್ವಾ. ಇಲ್ಲಿ ಕೆಲವೊಂದು ವಿಷಯಗಳಲ್ಲಿ ನಾವು ಕೇಂದ್ರ ಸರ್ಕಾರದ ಒಂದು ನಿರ್ಣಯ ಏನಾಗಿರುತ್ತೆ ಅದನ್ನು ನಾವು ಫೈನಲ್ ಅಂತ ಹೇಳುವಂಥ ಪರಿಸ್ಥಿತಿಗಳು ಇರುತ್ತೆ. ಸೊ ಇಲ್ಲಿ ನಮ್ಮ ಕೇಂದ್ರ ಸರ್ಕಾರಕ್ಕೆ ಹೆಚ್ಚಿನ ಅಧಿಕಾರ ಇದೆ ಅಂತಲೂ ಹೇಳ್ಬೋದು. ಅದ್ರ ಜೊತೆ ಸಿಂಗಲ್ ಕಾನ್ಸ್ಟಿಟ್ಯೂಷನ್, ಇಡೀ ನಮ್ಮ ಭಾರತಕ್ಕೆ
ಒಂದೇ ಸಂವಿಧಾನ ಇದೆ ಅಲ್ವಾ. ಅಂದರೆ ಏನು, ಇದು ನಾವು ಒಕ್ಕೂಟ ಅಂತ ಅಲ್ಲ ತೋರಿಸ್ತಾ ಇರೋದು. ಇದು ಆ ಒಂದು ಓವರಾಲ್ ಆಗಿ ಒಂದು ನೇಷನ್ ಅಂತ ತಗೊಂಡ್ರೆ ನಾವು ಒಕ್ಕೂಟ ವ್ಯವಸ್ಥೆಯ ಕೆಲವು ಅಂಶಗಳನ್ನು ಫಾಲೋ ಮಾಡ್ತಾ ಇದ್ದೀವಿ. ಹಾಗೆ ಒಕ್ಕೂಟ ಅಲ್ಲದೆ ಒಂದು ಸಪ್ರೇಟಾಗಿ ಏನು ಒಂದು ನೇಷನ್ ಇರುತ್ತಲ್ಲ ಆ ಒಂದು ಲಕ್ಷಣಗಳನ್ನು ನಾವಿಲ್ಲಿ ಫಾಲೋ ಮಾಡ್ತಾ ಇದ್ದೀವಿ. ಅದ್ರ ಜೊತೆಗೆ ಏನು, ಸಿಂಗಲ್ ಸಿಟಿಸನ್ಶಿಪ್ ಅಂದರೆ ಏಕಪೌರತ್ವ, ಹೌದಲ್ವಾ. ನಮ್ಮ ಭಾರತದಲ್ಲಿ ಯಾವುದೇ ರಾಜ್ಯದಲ್ಲಿದ್ದರೂ ನಿಮಗೆ ಒಂದೇ ಭಾರತೀಯ ಪೌರತ್ವ ಮಾತ್ರನೇ ಸಿಗೋದು. ಅದನ್ನು ನಾವು ಸಿಂಗಲ್ ಸಿಟಿಸನ್ಶಿಪ್ ಅಂತ ಹೇಳ್ತೀವಿ. ಈ ಪ್ರಶ್ನೆ ಅರ್ಥ ಆಯ್ತಲ್ವ. ದ ನೆಕ್ಸ್ಟ್ ಕ್ವೆಶನ್, ವಿಚ್ ಆಫ್ ದ ಫಾಲೋಯಿಂಗ್ ಆರ್ಟಿಕಲ್ ಡಿಸ್ಕ್ರೈಬ್ಸ್ ಇಂಡಿಯಾ ಆಸ್ ಅ ಯೂನಿಯನ್ ಆಫ್ ಸ್ಟೇಟ್ಸ್? ಆಪ್ಷನ್ ಎ ಆರ್ಟಿಕಲ್ 1, ಆಪ್ಷನ್ ಬಿ ಆರ್ಟಿಕಲ್ 2, ಆಪ್ಷನ್ ಸಿ ಆರ್ಟಿಕಲ್ 3, ಆಪ್ಷನ್ ಡಿ ಆರ್ಟಿಕಲ್ 4. ಆ್ಯಂಡ್ ದ ರೈಟ್ ಆನ್ಸರ್ ಈಸ್ ಆಪ್ಷನ್ ಎ ಆರ್ಟಿಕಲ್ 1 ಡೀಲ್ಸ್ ವಿತ್ ದ ನೇಮ್ ಆ್ಯಂಡ್ ಟೆರಿಟರಿ ಆಫ್ ದ ಯೂನಿಯನ್. ಇಲ್ಲಿ ನೋಡ್ಬಿಡಿ, ಅಲ್ಲಿ ಆಪ್ಷನ್ ಎ ಅಂತ ಮಿಸ್ ಆಗಿಬಿಟ್ಟಿದೆ. ಆದರೆ ಇಲ್ಲಿ ಆರ್ಟಿಕಲ್ 1ನಲ್ಲಿ ನಾವು ನಮ್ಮ ಇಂಡಿಯಾನ ಯೂನಿಯನ್ ಆಫ್ ಸ್ಟೇಟ್ಸ್ ಅಂತ ಇಲ್ಲಿ ಹೇಳಲಾಗಿದೆ. ಏನು, ರಾಜ್ಯಗಳ ಒಂದು ಒಕ್ಕೂಟ ಅಂತ ನಾವಿಲ್ಲಿ ಹೇಳ್ತಾ ಇರೋದನ್ನು ನಾವು ಆರ್ಟಿಕಲ್ 1ನಲ್ಲಿ ನೋಡ್ಬೋದಾಗಿದೆ. ಓಕೆನಾ. ಆರ್ಟಿಕಲ್ 1ನಲ್ಲಿ ನಾವು ಯಾವ ವಿಷಯಗಳ ಬಗ್ಗೆ ತಿಳ್ಕೊಬೋದು ಅಂದರೆ, ನಮ್ಮ ಭಾರತದಲ್ಲಿರುವಂತಹ ಏನು ಕೇಂದ್ರಾಡಳಿತ ಪ್ರದೇಶಗಳು ಅಥವಾ ಬೇರೆ ಇನ್ನೂ ಏನೇನು ರಾಜ್ಯಗಳ ಹೆಸರುಗಳು, ಇದೆಲ್ಲದನ್ನು ನಾವು ನೇಮ್ಸು ಮತ್ತು ಟೆರಿಟರಿ ಯಾವ್ಯಾವ ಪ್ರದೇಶಗಳನ್ನ ಈ ಒಕ್ಕೂಟ ಹೊಂದಿದೆ ಅಂತ ಅದ್ರ ಎಲ್ಲದರ ಮಾಹಿತಿನ ನಾವು ಆರ್ಟಿಕಲ್ 1ನಲ್ಲಿರೋದನ್ನು ನೋಡಬಹುದು. ದ ನೆಕ್ಸ್ಟ್ ಕ್ವೆಶನ್, ಹೂ ಅಮಾಂಗ್ ದ ಫಾಲೋಯಿಂಗ್ ಡಿಸ್ಕ್ರೈಬ್ಡ್ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಆಸ್ ಕೋಆಪರೇಟಿವ್ ಫೆಡರಲಿಸಮ್? ಆಪ್ಷನ್ ಎ ಕೆ.ಸಿ. ವೇರ್, ಆಪ್ಷನ್ ಬಿ ಮೋರಿಸ್ ಜಾನ್ಸ್, ಆಪ್ಷನ್ ಸಿ ಗ್ರಾನ್ವಿಲೆ ಆಸ್ಟಿನ್, ಆಪ್ಷನ್ ಡಿ ಐವರ್ ಜೆನಿಂಗ್ಸ್. ದ ರೈಟ್ ಆನ್ಸರ್ ಈಸ್ ಆಪ್ಷನ್ ಸಿ ಗ್ರಾನ್ವಿಲೆ ಆಸ್ಟಿನ್. ನೋಡಿ, ಇಲ್ಲಿ ಕೋಆಪರೇಟಿವ್ ಫೆಡರಲಿಸಮ್ ಅಂದರೆ ಏನು, ಸಹಕಾರತ್ವದಲ್ಲಿ ನಡೆಯುವಂತಹ ಒಂದು ಒಕ್ಕೂಟ ವ್ಯವಸ್ಥೆ. ಈ ಒಂದು ಮಾತನ್ನು ಯಾರು ಹೇಳಿದ್ದಾರೆ ನಮ್ಮ ಭಾರತ ಸಂವಿಧಾನನ ನೋಡಿ ಅಂದರೆ ಗ್ರಾನ್ವಿಲೆ ಆಸ್ಟಿನ್ ಅವರು ನಮ್ಮ ಭಾರತ ಸರ್ಕಾರನ ಈ ರೀತಿಯಾಗಿ ವರ್ಣಿಸಿದ್ದಾರೆ. ಏನಂತ, ಕೋಆಪರೇಟಿವ್ ಫೆಡರಲಿಸಮ್ ರೀತಿಯಲ್ಲಿ ನಮ್ಮ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಇದೆ ಅಂತ ಅವರು ಹೇಳ್ತಾ ಇದ್ದಾರೆ. ಹೌದಲ್ವಾ. ಇಲ್ಲಿ ನಾವು ಒಂದು ರಾಜ್ಯಗಳ ನಡುವೆ ಸಹಕಾರ ಆಗಿರ್ಬೋದು ಅಥವಾ ಬೇರೆ ಯಾವುದೋ ವ್ಯವಸ್ಥೆಗಳ ಮಧ್ಯೆ ಸಹಕಾರದಿಂದ ನಾವಿಲ್ಲಿ ಏನು ಆಡಳಿತ ನಡೆಸ್ತಾ ಇದ್ದೀವಲ್ವ, ಇದು ಕೂಡ ಸೂಟ್ ಆಗುತ್ತೆ ಅಂತಲೇ ಹೇಳ್ಬೋದಲ್ವಾ. ದ ನೆಕ್ಸ್ಟ್ ಕ್ವೆಶನ್, ದ ಪಾರ್ಲಿಮೆಂಟರಿ ಸಿಸ್ಟಮ್ ಈಸ್ ಆಲ್ಸೋ ನೋನ್ ಆ್ಯಸ್ ದ ಆಪ್ಷನ್ ಎ ವೆಸ್ಟ್ಮಿನಿಸ್ಟರ್ ಮಾಡೆಲ್ ಆಫ್ ಗವರ್ನಮೆಂಟ್, ಆಪ್ಷನ್ ಬಿ ರೆಸ್ಪಾನ್ಸಿಬಲ್ ಗವರ್ನಮೆಂಟ್, ಆಪ್ಷನ್ ಸಿ ಕ್ಯಾಬಿನೆಟ್ ಗವರ್ನಮೆಂಟ್, ಆಪ್ಷನ್ ಡಿ ಆಲ್ ಆಫ್ ದಿ ಎಬೋ. ಆ್ಯಂಡ್ ದ ರೈಟ್ ಆನ್ಸರ್ ಈಸ್ ಆಪ್ಷನ್ ಡಿ ಆಲ್ ಆಫ್ ದಿ ಎಬೋ. ಏನಿಲ್ಲಿ ಪಾರ್ಲಿಮೆಂಟರಿ ಸಿಸ್ಟಮ್ ಈ ಒಂದು ವ್ಯವಸ್ಥೆ, ನಾನು ಸಂವಿಧಾನಾತ್ಮಕ ವ್ಯವಸ್ಥೆ ಅಂತ ನಾವೇನು ಹೇಳ್ತೀವಲ್ಲ, ಇದನ್ನು ನಾವು ಬೇರೆ ಬೇರೆ ಯಾವ ಹೆಸರುಗಳಿಂದ ನೋಡ್ಬೋದು ಅಂದರೆ ವೆಸ್ಟ್ ಮಿನಿಸ್ಟರ್ ಮಾಡೆಲ್ ಆಫ್ ಗವರ್ನಮೆಂಟ್ ಅಂತ ಕೂಡ ನಾವು ಹೇಳ್ತೀವಿ. ಅಂದರೆ ಪಾಶ್ಚಾತ್ಯ ಮಾದರಿಯ ಸರ್ಕಾರ ಅಂತಲೂ ಹೇಳ್ತೀವಿ. ರೆಸ್ಪಾನ್ಸಿಬಲ್ ಗವರ್ನಮೆಂಟ್ ಜವಾಬ್ದಾರಿಯುತ ಸರ್ಕಾರನೂ ಹೌದು, ಕ್ಯಾಬಿನೆಟ್ ಗವರ್ನಮೆಂಟ್ ಕೂಡ ಹೌದು, ಕ್ಯಾಬಿನೆಟ್ ಸರ್ಕಾರನೂ ಕೂಡ ಹೌದು. ಏನು, ಇಲ್ಲಿ ಸಂವಿಧಾನಾತ್ಮಕ ವ್ಯವಸ್ಥೆಯನ್ನು ಅಳವಡಿಸ್ಕೊಂಡಿರೋದಕ್ಕೆ ನಾವು ಈ ರೀತಿಯ ಹೆಸರುಗಳಿಂದಲೂ ನೋಡಬಹುದು ಅಂತ ಇಲ್ಲಿ ಹೇಳಲಾಗತ್ತೆ. ಇಲ್ಲಿ ನೋಡಿ ಇನ್ನೂ ಇನ್ಫಾರ್ಮೇಷನ್ ಇದೆ. ದ ಕಾನ್ಸ್ಟಿಟ್ಯೂಷನ್ ಆಫ್ ಇಂಡಿಯಾ ಹ್ಯಾಸ್ ಆಪ್ಟೆಡ್ ದ ಬ್ರಿಟಿಷ್ ಪಾರ್ಲಿಮೆಂಟರಿ ಸಿಸ್ಟಮ್ ಆಫ್ ದ ಗವರ್ನಮೆಂಟ್. ಇಲ್ಲಿ ನಾವು ಪಾರ್ಲಿಮೆಂಟರಿ ಸಿಸ್ಟಮ್ನ ಯಾವ ಒಂದು ದೇಶದಿಂದ ಎರವಲು ಪಡೆದಿದ್ದೀವಿ ಆ ಅಂಶನ ಅಂತಂದರೆ ನಾವು ಬ್ರಿಟಿಷ್ ಸರ್ಕಾರದ ಇಂದ ನಾವು ಇಲ್ಲಿ ಆ ಒಂದು ಅಂಶನ ಎರವಲು ಪಡೆದು ಅದನ್ನು ನಾವು ಅಳವಡಿಸ್ಕೊಂಡಿದ್ದೀವಿ, ಅದನ್ನು ಫಾಲೋ ಕೂಡ ಮಾಡ್ತಾ ಇದ್ದೀವಿ. The next question, the features of the parliamentary government in India are option A majority party rule, option B collective responsibility of the executive to legislature, option C the leadership of the CM or the PM, option D all of the above. The right answer is option D all of the above. ಇಲ್ಲಿ ನೋಡಿ, ನಮ್ಮ ಇಂಡಿಯಾದಲ್ಲಿರುವಂಥ ಪಾರ್ಲಿಮೆಂಟರಿ ಅಂದರೆ ಏನು ಸಂವಿಧಾನಾತ್ಮಕ ಸರ್ಕಾರ ಏನಿದೆ ಅಲ್ವಾ, ಇದರ ಲಕ್ಷಣಗಳು ಯಾವುದಪ್ಪ ಅಂತ ಕೇಳೋದಾದರೆ ಇಲ್ಲಿ ಆಲ್ ಆಫ್ ದಿ ಎಬೋ ಬಂದಿದೆ ಅಲ್ವಾ. ಏನಿದೆ ನೋಡಿ ಇಲ್ಲಿ ಎಲ್ಲ ಆಪ್ಷನ್ ಒಂದ್ಸರಿ. ಮೆಜಾರಿಟಿ ಪಾರ್ಟಿ ರೂಲ್, ಯಾವ ಒಂದು ಪಕ್ಷ ಬಹುಮತ ಪಡೆಯುತ್ತೋ ಆ ಒಂದು ಪಕ್ಷ ಇಲ್ಲಿ ಆಡಳಿತವನ್ನು ಮಾಡುತ್ತೆ, ಹೌದಲ್ವಾ. ಇನ್ನು ಕಲೆಕ್ಟಿವ್ ರೆಸ್ಪಾನ್ಸಿಬಿಲಿಟಿ ಆಫ್ ದ ಎಕ್ಸಿಕ್ಯೂಟಿವ್ ಟು ಲೆಜಿಸ್ಲೇಚರ್, ಇಲ್ಲಿ ಒಂದು ಕಾರ್ಯಾಂಗದ ಒಂದು ಓವರಾಲ್ ಆಗಿ ನಾವೇನು ಒಂದು ಗುಂಪಿನ ಒಂದು ಜವಾಬ್ದಾರಿನ ನಾವಿಲ್ಲಿ ಶಾಸಕಾಂಗಕ್ಕೆ ಹೊಂದಿರೋದನ್ನು ನೋಡ್ಬೋದು. ಅಂದರೆ ಏನು, ಶಾಸಕಾಂಗಕ್ಕೆ ಇಲ್ಲಿ ಕಾರ್ಯಾಂಗದವರು ರೆಸ್ಪಾನ್ಸಿಬಲ್ ಆಗಿರ್ತಾರೆ. ಓಕೆನಾ. ಈ ಕಾರ್ಯಾಂಗದಲ್ಲಿ ಏನೇ ಒಂದು ಚಟುವಟಿಕೆಗಳು ನಡೆದ್ರೂ ಅವರು ಶಾಸಕಾಂಗಕ್ಕೆ ರೆಸ್ಪಾನ್ಸಿಬಲ್ ಆಗಿರ್ತಾರೆ. ಶಾಸಕಾಂಗದಿಂದ ಅವರು ಈ ಒಂದು ಎಲ್ಲ ಒಂದು
ಏನು ಕಲೆಕ್ಟಿವ್ ರೆಸ್ಪಾನ್ಸಿಬಿಲಿಟಿ ಅಂದರೆ, ಈಗ ಫಾರ್ ಎಕ್ಸಾಂಪಲ್ ನೋಡಿ, ನಾನು ಇದನ್ನು ನಿಮ್ಗೆ ಇನ್ನೂ ಈಸಿಯಾಗಿ ಹೇಳೋದಾದರೆ, ನನ್ನ ರೆಸ್ಪಾನ್ಸಿಬಿಲಿಟಿ ಯಾರಿಗಿದೆ? ನನ್ನ ತಂದೆಗಿದೆ. ಏನೇ ಆದ್ರೂ ನಾವು ಅವ್ರನ್ನ ಹೇಳ್ತೀವಲ್ವಾ. ಸೊ ಇಲ್ಲಿ ಈ ರೆಸ್ಪಾನ್ಸಿಬಲ್ ಯಾರ್ದಿದೆ? ತಂದೆಯವ್ರದ್ದಿದೆ ಅಲ್ವಾ. ಇಲ್ಲಿ ಹಾಗೇನೆ ಎಕ್ಸಿಕ್ಯೂಟಿವ್ದು ನಾವು ಏನೇ ಕಾರ್ಯಗಳು ಏನೇ ನೋಡೋದಾದ್ರೂ ಅವರು ಶಾಸಕಾಂಗಕ್ಕೆ ಅವರು ಉತ್ತರನ ನೀಡಬೇಕಾಗತ್ತೆ. ಇಲ್ಲಿ ಕಾರ್ಯಾಂಗದವರು, ಗೊತ್ತಾಗ್ತಿದೆ ಅಲ್ವಾ. ಆಪ್ಷನ್ ಸಿ, ದ ಲೀಡರ್ಶಿಪ್ ಆಫ್ ದ CM ಆರ್ ದ PM. ಇಲ್ಲಿ ನಾವೇನು ನೋಡ್ತಾ ಇದ್ದೀವಿ? ನಮ್ಮ ರಾಜ್ಯಗಳಲ್ಲಿ ಚೀಫ್ ಮಿನಿಸ್ಟರ್ ಅಂದರೆ ಮುಖ್ಯಮಂತ್ರಿ ನೋಡ್ತಾ ಇದ್ದೀವಿ, ಇನ್ನು ನಮ್ಮ ದೇಶಕ್ಕೆ ಒಬ್ಬ ಪ್ರಧಾನಮಂತ್ರಿಯವ್ರನ್ನ ಕೂಡ ನೋಡ್ತಾ ಇದ್ದೀವಿ. ಇದೆಲ್ಲ ಕೂಡ ಏನು ಪಾರ್ಲಿಮೆಂಟರಿ ಗವರ್ನಮೆಂಟ್ನ ಲಕ್ಷಣಗಳಾಗಿದೆ. ಪ್ರೆಸೆನ್ಸ್ ಆಫ್ ನಾಮಿನಲ್ ಆ್ಯಂಡ್ ರಿಯಲ್ ಎಕ್ಸಿಕ್ಯೂಟಿವ್ಸ್ನು ನಾವು ನೋಡ್ತೀವಿ. ಇಲ್ಲಿ ನಾವೇನು ಕಾರ್ಯಾಂಗದಲ್ಲಿ ನಾಮ ಮಾತ್ರ ಹಾಗೂ ನೈಜ ಅಧಿಕಾರಿಗಳನ್ನ ನಾವು ನೋಡಬಹುದು. The next question, which of the following body can declare the parliamentary laws as unconstitutional? Option A, executive body. Option B, Supreme Court. Option C, all constitutional bodies. Option D, none of the above. And the right answer is option B, Supreme Court. ನೋಡಿ, ಇಲ್ಲಿ ಪಾರ್ಲಿಮೆಂಟರಿ ಲಾಸ್ ಅಂದರೆ ಸಂವಿಧಾನಾತ್ಮಕ ಕಾನೂನುಗಳನ್ನ ಇಲ್ಲಿ ನಾವು ಯಾರು ಇವು ಅಸಂವಿಧಾನಿಕ ಅಂತ ಘೋಷಣೆ ಮಾಡೋ ಅಧಿಕಾರನ ಹೊಂದಿದ್ದಾರೆ ಅನ್ನೋದು ಪ್ರಶ್ನೆ. ಯಾರಾಗಿದೆ? ಸುಪ್ರೀಂ ಕೋರ್ಟ್. ಸುಪ್ರೀಂ ಕೋರ್ಟ್ಗೆ ಇಲ್ಲಿ ಪಾರ್ಲಿಮೆಂಟ್ ಅಂದರೆ ಸಂವಿಧಾನದಲ್ಲಿ ಕಾನೂನುಗಳನ್ನ ಮಾಡ್ತಾರಲ್ವ, ಆ ಒಂದು ಕಾನೂನುಗಳು ಇವು ಅಸಂವಿಧಾನಿಕವಾಗಿದೆ ಅಂತ ಹೇಳೋ ಒಂದು ಅಧಿಕಾರ ಸುಪ್ರೀಂ ಕೋರ್ಟ್ಗೆ ಇದೆ. ಈ ಒಂದು ಅಧಿಕಾರ ನಾವು ಜುಡಿಷಿಯಲ್ ರಿವ್ಯೂ ಅಂತ ಹೇಳ್ತೀವಿ. ಪವರ್ ಆಫ್ ಜುಡಿಷಿಯಲ್ ರಿವ್ಯೂ ಇಂದನೇ ಇವರು ಈ ಒಂದು ಏನು ಅನ್ಕಾನ್ಸ್ಟಿಟ್ಯೂಷನಲ್ ಅಂತ ಯಾವುದಾದ್ರೂ ವಿಷಯ ಅವರಿಗೆ ಸುಪ್ರೀಂ ಕೋರ್ಟಿಗೆ ಅನಿಸಿದೆ ಆದರೆ ಅವರು ಅದನ್ನು ಪಾರ್ಲಿಮೆಂಟ್ ಲಾ ಮಾಡಿರುತ್ತಲ್ವ ಅದನ್ನು ಅನ್ಕಾನ್ಸ್ಟಿಟ್ಯೂಷನಲ್ ಅಂತ ಅವ್ರಿಗೆ ತೆಗೆದಾಕೋ ಒಂದು ಪವರ್ ಇದೆ ಅಂತ ಇಲ್ಲಿ ನೋಡಬಹುದು. ದ 8th question, the Indian Constitution establishes a judicial system that is option A, integrated. Option B, independent. Option C, both A and B. Option D, none of the above. And the right answer is option C, both A and B. ನೋಡಿ, ಇಲ್ಲಿ ನಮ್ಮ ಭಾರತ ಸಂವಿಧಾನ ಏನು ನ್ಯಾಯಾಂಗ ವ್ಯವಸ್ಥೆಯನ್ನು ಸ್ಥಾಪನೆ ಮಾಡಿದೆಯಲ್ವಾ, ಆ ವ್ಯವಸ್ಥೆ ಹೇಗಿದೆ ಅನ್ನೋದು ಇಲ್ಲಿ ನಾವು ಹೇಳಬೇಕಾಗುತ್ತೆ. ಇಂಟಿಗ್ರೇಟೆಡ್ ಅಂದರೆ ಸಮಗ್ರವಾಗಿದೆ, ಇಂಡಿಪೆಂಡೆಂಟ್ ಹಾಗೂ ಸ್ವತಂತ್ರವಾಗಿದೆ. ಬೋತ್ A ಆ್ಯಂಡ್ B ಆನ್ಸರ್ ಬಂದಿರೋದ್ರಿಂದ ನಮ್ಮ ಜುಡಿಷಿಯಲ್ ಸಿಸ್ಟಮ್, ನಮ್ಮ ನ್ಯಾಯಾಂಗ ವ್ಯವಸ್ಥೆ ಹೇಗಿದೆ? ಸಮಗ್ರವಾಗಿಯೂ ಇದೆ ಹಾಗೂ ಸ್ವತಂತ್ರವಾಗಿಯೂ ಇದೆ. ಇಂಟಿಗ್ರೇಟೆಡ್ ಆಸ್ ವೆಲ್ ಆಸ್ ಇಂಡಿಪೆಂಡೆಂಟ್ ಅಂತ ನಾವಿಲ್ಲಿ ನೋಡ್ಬೋದು. The next question, which of the following court is the guarantor of the fundamental rights of the citizens and guardian of the Constitution? Option A, Supreme Court. Option B, High Court. Option C, District Court. Option D, other lower courts. And the right answer is option A, Supreme Court. ನೋಡಿ, ಇಲ್ಲಿ ಏನು ಕೇಳ್ತಾ ಇದ್ದಾರೆ? ಫಂಡಮೆಂಟಲ್ ರೈಟ್ಸ್ ಅಂದರೆ ನಮ್ಮ ಮೂಲಭೂತ ಹಕ್ಕುಗಳೇನಿದೆಯಲ್ವ ಅದನ್ನು ನಾವು ನಮ್ಮ ಭಾರತದ ನಾಗರಿಕರಿಗೆ ನೀಡಿದ್ದೀವಿ. ಈ ಒಂದು ಮೂಲಭೂತ ಹಕ್ಕುಗಳನ್ನು ರಕ್ಷಿಸೋರು ಹಾಗೆ ಅದನ್ನು ಕಾಪಾಡೋರು, ಓಕೆನಾ, ಅದನ್ನು ನಮಗೆ ಗ್ಯಾರಂಟಿಯಾಗಿ ನೀಡ್ತಕ್ಕಂಥವ್ರು ಯಾರು ಈ ಕೆಳಗಿನ ಕೋರ್ಟ್ಗಳಲ್ಲಿ ಯಾರು ಅಂದರೆ ಸುಪ್ರೀಂ ಕೋರ್ಟ್ ಆಗಿದೆ. ಇಲ್ಲಿ ನಾವು ನಮ್ಮ ಮೂಲಭೂತ ಹಕ್ಕುಗಳಿಗೆ ಏನಾದರೂ ಧಕ್ಕೆ ಬಂದಿದ್ರೆ ಅದೇ ಅಥವಾ ನಮಗೆ ಅವನ್ನು ಪಡ್ಕೊಳ್ಳೋದ್ರೆ ಏನಾದರೂ ಸಮಸ್ಯೆ ಆಗ್ತಿದ್ರೆ ನಾವು ನೇರವಾಗಿ ಸುಪ್ರೀಂ ಕೋರ್ಟಿಗೆ ಈ ಒಂದು ವಿಷಯನ ತೊಗೊಂಡೋಗ್ಬೋದು. ಇಲ್ಲಿ ನಮಗೆ ಗ್ಯಾರಂಟೇರ್ ಮತ್ತು ಪ್ರೊಟೆಕ್ಟರ್ ಆಗಿ ಇಲ್ಲಿ ನಮಗೆ ಯಾರು ಇರ್ತಾರೆ? ಸುಪ್ರೀಂ ಕೋರ್ಟು ಫಂಡಮೆಂಟಲ್ ರೈಟ್ಸ್ನ ವಿಷಯದಲ್ಲಿ ಒಂದು ಆ ಪಾತ್ರವನ್ನು ನಿರ್ವಹಿಸ್ತಾರೆ ಅಂತ ಹೇಳ್ಬೋದು. The next and the last question, which of the following part of Indian Constitution contains 6 fundamental rights to all citizens? Option A, part 1. Option B, part 2. Option C, part 3. Option D, part 4. The right answer is option C, part 3. ನೋಡಿ, ಇಲ್ಲಿ ನಮಗೆ 6 ಮೂಲಭೂತ ಹಕ್ಕುಗಳನ್ನ ನೀಡಿರುವಂತಹ ಸಂವಿಧಾನದ ಭಾಗ ಎಷ್ಟರಲ್ಲಿದೆ ಅಂದರೆ ಭಾಗ 3ರಲ್ಲಿ ನಾವು 6 ಫಂಡಮೆಂಟಲ್ ರೈಟ್ಸ್ನ ನಾವು ನೋಡಬಹುದು. ಇನ್ನು ಈ ಒಂದು ಡೀಟೇಲ್ಡ್ ಆಗಿರುವಂಥ ಕ್ಲಾಸ್ನ ನಾನು ನಿಮಗೆ ಸಪ್ರೇಟ್ ಕ್ಲಾಸಲ್ಲಿ ಮಾಡ್ತೀನಿ. ಇವತ್ತಿನ ತರಗತಿ ನಿಮಗೆ ಇಷ್ಟ ಆಗಿದೆ ಅಲ್ವಾ? ಅರ್ಥ ಆಗಿದೆ ಕೂಡ, ಹೌದಲ್ವಾ? ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ ಆ್ಯಂಡ್ ಡೋಂಟ್ ಫರ್ಗೆಟ್ ಟು ವಾಚ್ ಎವ್ರಿ ಡೇ. Subscribe if you are not subscribed yet and share as much as possible. Thank you everyone.